ಎಲ್ರಿಗೂ ನಮಸ್ಕಾರ. ಇವತ್ತು ಮನಮೋಹನ್ ಸಿಂಗ್ ಅವರು ಬರೆದಿರುವ ಟು ಅ ಪೇರ್ ಆಫ್ ಸ್ಯಾರಸ್ ಕ್ರೇನ್ಸ್ ಅನ್ನೋ ಪೊಯಮ್ದು ಸಮ್ಮರಿ ನೋಡೋಣ. ಈ ಕವಿತೆಯಲ್ಲಿ ಸ್ಯಾರಸ್ ಕ್ರೇನ್ಸ್ ಎಂಬ ಪಕ್ಷಿಯ ಬಗ್ಗೆ ಹೇಳ್ತಿದ್ದಾರೆ. ಈ ಸ್ಯಾರಸ್ ಕ್ರೇನ್ ತನ್ನ ಸಂಗಾತಿಯ ಮೇಲೆ ತುಂಬಾ ಪ್ರೀತಿ ಮತ್ತೆ ಭಕ್ತಿಯನ್ನು ತೋರಿಸುತ್ತಂತೆ. ಅದೆಲ್ಲ ಯಾವ್ದು ಅಂತ ಕವಿ ಹೇಳ್ತಿದ್ದಾರೆ. ಸ್ಟ್ಯಾನ್ಸಾ ನಂಬರ್ 1. ಜೋಡಿ ಕೊಕ್ಕುಗಳು ಸೂರ್ಯೋದಯವನ್ನು ನೋಡಲು ಆಕಾಶದಲ್ಲಿ ಹಾರಾಡಬೇಕಾದಾಗ ಬೇಟೆಗಾರ ಗುಂಡಿಟ್ಟು ಗಂಡು ಕೊಕ್ಕನ್ನು ಕೊಂದು ಬಿಡುತ್ತಾನೆ. ಸ್ಟ್ಯಾನ್ಸಾ ನಂಬರ್ 2. ಬೇಟೆಗಾರ ಕ್ರೂರವಾಗಿ ಗಂಡು ಕೊಕ್ಕನ್ನು ಕೊಂದು ಅದರ ಕೈ ಮತ್ತು ದವಡೆಗಳನ್ನು ಎತ್ಕೊಂಡು ತುಂಬಾನೇ ಕೊಳಕಾದ ಚೀಲಕ್ಕೆ ತುಂಬಿಕೊಂಡು ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದ ಹೆಣ್ಣು ಕೊಕ್ಕು ತುಂಬಾನೇ ಅಳುತ್ತಾ ಅಲ್ಲೇ ಹಾರಾಡ್ತಾ ಇರುತ್ತೆ. ಇಲ್ಲಿ ಕವಿ ಏನ್ ಹೇಳಕ್ ಬರ್ತಿದ್ದಾರೆ ಅಂದ್ರೆ, ಆ ಬೇಟೆಗಾರ ಆ ಮುಗ್ಧು ಪಕ್ಷಿಯನ್ನು ಕೊಂದು ಆ ದೇಹಕ್ಕೆ ಯಾವುದೇ ತರ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸ್ಟ್ಯಾನ್ಸಾ ನಂಬರ್ 3. ಹೆಣ್ಣು ಕೊಕ್ಕು ಆಕಾಶವನ್ನು 10 ಸತಿ ಸುತ್ತಾನೇ ಇರುತ್ತೆ. ತನ್ನ ಕಷ್ಟ, ನೋವು, ಸಂಕಟವನ್ನು ಹೆಂಗ್ ತೋರಿಸ್ಬೇಕಂತಾನೆ ಅದಕ್ಕೆ ಗೊತ್ತಾಗ್ತಾ ಇರಲ್ಲ. ತನ್ನ ಜೀವನದ ಇನ್ನೊಂದು ಭಾಗವನ್ನು ಸತ್ತು ಬಿದ್ದಿರೋದನ್ನ ನೋಡಿ ತುಂಬಾನೇ ದುಃಖ ಆಗ್ತಾ ಇರುತ್ತೆ. ಬೇಟೆಗಾರ ಸ್ಥಳ ಬಿಟ್ಟು ದೂರ ಹೋದ ಮೇಲೆ ತನ್ನ ಸಂಗಾತಿಯ ಸಾವಿನ ಸ್ಥಳಕ್ಕೆ ಬಂದು ತನ್ನ ದುಃಖವನ್ನು ಪಕ್ಷಿಗಳ ಮಾಸ್ಕೋಡ್ ತರ ತೋರಿಸಿಕೊಳ್ಳುತ್ತಾಳೆ. ಮಾಸ್ಕೋಡ್ ಅಂದ್ರೆ ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜ್. ಏನಾದ್ರೂ ಮೆಸೇಜ್ ನ ಸೀಕ್ರೆಟ್ ಆಗಿ ಕಳಿಸ್ಬೇಕಾದಾಗ ಅದರಲ್ಲಿ ಬರೀ ಸೌಂಡು ಮತ್ತೆ ಬೆಳಕಿನ ಫ್ಲಾಶ್ ಮೂಲಕ ಕೋಡ್ ಇರುತ್ತೆ. ಕವಿಯು ಇಲ್ಲಿ ಹಕ್ಕಿಯ ದುಃಖವನ್ನು ಮಾಸ್ಕ್ ಕೋಡ್ಗೆ ಹೋಲಿಸಿ ಹೆಂಗೆಲ್ಲ ಸೀಕ್ರೆಟ್ ಆಗಿ ನೋವನ್ನು ತೋರಿಸಿಕೊಳ್ಳುತ್ತದೆ. ಇಂತಹ ನೋವನ್ನು ಮಾನವರು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಅದ್ರ ಜೊತೆಗೆ ಬೇಟೆಗಾರ ಇಂತಹ ಅನ್ಯಾಯವಾದ ಕ್ರೂರ ಕ್ರಿಯೆಗಳನ್ನು ಮಾಡ್ಕೊಂಡೇ ಇರ್ತಾನೆ. ಅವನ್ಗೆ ಯಾವುದು ಅರ್ಥ ಆಗಲ್ಲ. ಆ ಪಕ್ಷಿಗಳ ನೋವು, ಸಂಕಟ ಅವನ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸ್ಟ್ಯಾನ್ಸಾ ನಂಬರ್ 4. ಹೆಣ್ಣು ಕೊಕ್ಕು ತನ್ನ ಗಂಡು ಕೊಕ್ಕಿನ ರಕ್ತದಲ್ಲಿ ಮುಳುಗಿದ್ದ ಕೊಕ್ಕಿನ ರೆಕ್ಕೆಯನ್ನು ತೆಗೆದು ಮುತ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಕಾವು ಸಹ ಕೊಡುತ್ತೆ. ಇನ್ ಕೇಸ್ ಏನಾದ್ರೂ ಚಾನ್ಸ್ ಇದೆಯಾ, ಕಾವು ಕೊಟ್ರೆ ಮತ್ತೆ ಆ ಗಂಡು ಕೊಕ್ಕು ಬರಕ್ಕೆ ಏನಾದ್ರೂ ಚಾನ್ಸ್ ಇದೆಯಾ ಅಂತ ಎಲ್ಲಾ ತರ ಟ್ರೈ ಮಾಡ್ತಾನೆ ಇರುತ್ತೆ. ಸ್ಟ್ಯಾನ್ಸಾ ನಂಬರ್ 5. ಅವಳು ನೋಡದ ಸಮುದ್ರಗಳ ಅಲೆಯು ದೂರದಿಂದ ಅವಳ ಬಳಿಗೆ ಬಂದು ಕೊಂಡೊಯ್ಯಿತು. ಈ ಲೈನಲ್ಲಿ ಕವಿ ಏನ್ ಹೇಳಕ್ ಬರ್ತಿದ್ದಾರೆ ಅಂದ್ರೆ, ಗಂಡು ಕೊಕ್ಕು ಹೋಗಿದ ಜಾಗಕ್ಕೆ ಮತ್ತೆ ಮರಳಿ ಬಾರದ ಜಾಗಕ್ಕೆ ಆ ಹೆಣ್ಣು ಕೊಕ್ಕು ಹೋಗ್ಬಿಡ್ತು. ಅಂದ್ರೆ ಹೆಣ್ಣು ಕೊಕ್ಕು ತನ್ನ ಪ್ರೀತಿನ ಶೇರ್ ಮಾಡಕ್ಕೆ ತನ್ನ ಕಂಪ್ಯಾನಿಯನ್ ಇಲ್ಲ ಅಂತ ತನ್ನ ಕೊನೆಯ ಉಸಿರನ್ನು ಬಿಡುತ್ತೆ. ಗಂಡು ಕೊಕ್ಕು ಹೋಗಿದ ಜಾಗಕ್ಕೆ ಹೆಣ್ಣು ಕೊಕ್ಕು ಸಹ ಹೋಗುತ್ತೆ. ಸೊ ಫೈನಲಿ ಕವಿ ಹೇಳ್ತಿದ್ದಾರೆ, ಈ ಪಕ್ಷಿಯ ಪ್ರೀತಿ ಮುಂದೆ ಮನುಷ್ಯರ ಪ್ರೀತಿ ಏನೂ ಇಲ್ಲ. ಅದನ್ನ ಪ್ರೂವ್ ಮಾಡೋಕ್ಕೆ ಜೀವನ ಬಿಟ್ಟು ತನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾಗಿದೆ ಅಂತ ಪಕ್ಷಿ ತೋರಿಸಿದೆ ಅಂತ ಕವಿ ಹೇಳ್ತಿದ್ದಾರೆ ಅಂತ ಹೇಳಿ ಈ ಪೊಯಮ್ನ ಮುಗಿಸಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆದ ಲೈನ್ಸ್ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.